ವರಮಭಯಮುದಾರಂ ಪುಸ್ತಕಂಚಾಕ್ಷಹಾರಂ ಮಣಿವಲಯಮನೋಜ್ಞೈಃ ಪಾಣಿಪದ್ಮೈರ್ದಧಾನಾ ಸಿತವಸನಲಲಾಮಾ ಕುಂದಮುಕ್ತಾಭಿರಾಮಾ ವಸತು ಶಶಿನಿಭಾಸ್ಯ ವಾಚಿ ವಾಗ್ದೇವತಾನಃ. ಶಾರದಾಂ ಚಂದ್ರಮೌಲೀಶಂ ರತ್ನಗರ್ಭಗಣೇಶ್ವರಂ ವಿದ್ಯಾತೀರ್ಥಗುರುಂಶ್ಚೈವ ಪ್ರಣಮಾಮಿ ಪುನಃ ಪುನಃ. ಸನಾತನ ಧರ್ಮೋದ್ಧಾರಕರಾದ ಆದಿಶಂಕರ ಭಗವತ್ಪಾದಾಚಾರ್ಯರು ಈ ದೇಶ ಕಂಡಂತಹ ಅಪ್ರತಿಮರಾದಂತಹ ತತ್ವವೇತ್ತೃಗಳು. ಶಂಕರರಂತಹ ಒಬ್ಬ ತತ್ವಜ್ಞಾನಿ, ಶಂಕರರಂತಹ ಒಬ್ಬ ದ್ರಷ್ಟಾರ ಮತ್ತೊಬ್ಬರು ಈ ದೇಶದಲ್ಲಿ ಹುಟ್ಟಿರಲಿಲ್ಲ. ಅವರು ಕೇವಲ 32 ವರ್ಷಗಳು ಈ ಭೂಮಿಯ ಮೇಲೆ ಕಾಣಿಸಿಕೊಂಡರು. ಆದರೆ ಅವರು ಮಾಡಿರತಕ್ಕಂತಹ ಕೆಲಸ ನೂರಾರು ಜನರು ನೂರಾರು ವರ್ಷ ಇದ್ದರೂ ಕೂಡ ಮಾಡಲಿಕ್ಕೆ ಸಾಧ್ಯವಾಗದೇ ಇರತಕ್ಕಂತಹ ಕೆಲಸವನ್ನು ಅವರು ಮಾಡಿದರು. ಕೇವಲ 8 ವರ್ಷಗಳಲ್ಲಿ ಸಮಸ್ತ ವೇದಗಳನ್ನು, 12ನೇ ವರ್ಷ ಬರುವುದರೊಳಗೆ ಸಮಸ್ತ ಶಾಸ್ತ್ರಗಳನ್ನು ಸ್ವಾಧೀನಪಡಿಸಿಕೊಳ್ಳುವುದಂತನ್ನುವುದು ಊಹಿಸಲಿಕ್ಕೂ ಸಾಧ್ಯವಿಲ್ಲದಂತಹ ವಿಷಯ. 16ನೇ ವರ್ಷ ಬರುವುದರೊಳಗೆ ಭಾಷ್ಯಗ್ರಂಥಗಳನ್ನು ಬರೆಯುವುದನ್ನುವುದು ನಂಬಲಿಕ್ಕೇ ಸಾಧ್ಯವಿಲ್ಲದ ವಿಷಯ. ಅಂತಹ ಮಹಿಮ ಸಂಪನ್ನರಾದ ಆದಿಶಂಕರರು ಕೇವಲ ಭಾಷ್ಯಗ್ರಂಥಗಳನ್ನು ಬರೆಯುವುದು ಮಾತ್ರವಲ್ಲದೆ ಅನೇಕ ಪ್ರಕರಣಗಳನ್ನು, ಸ್ತೋತ್ರಗಳನ್ನು ಬರೆದು ನಮಗೆ ಪರಮಾನುಗ್ರಹವನ್ನು ಮಾಡಿದರು. ಅವರು ಬರೆದಿರತಕ್ಕಂತಹ ಪ್ರತಿಯೊಂದು ಪಂಕ್ತಿಯು ಅರ್ಥಗರ್ಭಿತವಾಗಿಯೂ ಪ್ರಬೋಧಜನಕವಾಗಿಯೂ ಇರತಕ್ಕಂಥದ್ದು. ಅವರು ಬರೆದಿರತಕ್ಕಂತಹ ಆ ಗ್ರಂಥಗಳನ್ನಾಗಲಿ ಆ ಸ್ತೋತ್ರಗಳನ್ನಾಗಲಿ ನಾವು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ನಮ್ಮ ಜೀವನವನ್ನು ಪವಿತ್ರವಾಗಿಸಿಕೊಳ್ಳಬಹುದು. ನಾವು ಜೀವನದಲ್ಲಿ ಅತ್ಯಂತವಾದಂತಹ ಉನ್ನತವಾದ ಮಟ್ಟವನ್ನು ಪಡೆಯಬಹುದು.